ಸಿಂಹರಾಶಿ ಸ್ಪರ್ಧಾತ್ಮಕವಾದಂತಹ ಜೀವನದಲ್ಲಿ ಬೇಸರವಾಗುತ್ತೆ. ಇಡೀ ಜಗತ್ತೇ ಇರತಕ್ಕಂಥದ್ದು ಸ್ಪರ್ಧೆಯಲ್ಲಿ, ಸೂಕ್ಷ್ಮವಾಗಿ ಅದನ್ನು ಗಮನಿಸ್ಕೊಳ್ಬೇಕು. ಆದರೆ ಇಲ್ಲಿ ಬೇಸರ ಮಾಡಿಕೊಳ್ಬೇಕಾಗಿರೋದು ಯಾವುದಕ್ಕೆ ಅಂತಂದರೆ, ಯಾರು ಯೋಗ್ಯರಲ್ಲವೋ ಅವರ ಜೊತೆಯಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥದ್ದಿದೆಯಲ್ಲ, ಅದು ಮನಸ್ಸಿಗೆ ತುಂಬ ಬೇಸರವನ್ನು ಉಂಟು ಮಾಡುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಯಗಳಾಗತ್ತೆ. ಗಾಬರಿ ಆಗಬೇಕಾದಂತಹ ಅಗತ್ಯತೆ ಇಲ್ಲ ಅನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ಮನಸ್ಸು ವಿಚಲಿತವಾಗತ್ತೆ, ಅಧ್ಯಯನಕ್ಕೆ ತೊಂದರೆಯಾಗತ್ತೆ. ಆದರೆ ಮನಸ್ಸನ್ನು ಕೇಂದ್ರೀಕರಿಸಿ ಅಧ್ಯಯನ ಒಂದೇ ನನ್ನ ಕರ್ತವ್ಯ ಅಂತಕ್ಕಂತಹ ಭಾವನೆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಮೂಡಿದಾಗ ಮಾತ್ರ ಜಯವನ್ನು ಸಾಧಿಸಲಿಕ್ಕೆ ಅನುಕೂಲವಾಗುತ್ತೆ. ನಿರಾಶಾದಾಯಕವಾದಂತಹ ಯಾವ ಭಾವನೆಗಳು ಕೂಡ ಮನಸ್ಸಿನಲ್ಲಿ ಬರೋದು ಬೇಡ. ಈ ಕೆಲಸ ನನ್ನಿಂದ ಆಗೋದಿಲ್ಲ, ಇದು ನನಗೆ ಒಲಿಯುವುದಿಲ್ಲ ಅನ್ನುವಂತಹ ಭಾವನೆಗಳು ಬರೋದೇ ಬೇಡ. ಇದನ್ನು ನಾನು ಪಡೆದೇ ತೀರ್ತೀನಿ ಅಂತಕ್ಕಂತಹ ಸಾತ್ವಿಕವಾದಂತಹ ಛಲ ನಿಮ್ಮಲ್ಲಿ ಇರಲಿ ಅನ್ನುವಂಥದ್ದು. ಪ್ರೇಮಿಗಳಲ್ಲಿ ಪರಸ್ಪರ ಕಿತ್ತಾಟವಾಗುತ್ತೆ, ಪರಸ್ಪರ ಜಗಳವಾಗುತ್ತೆ, ಬೇರೆ ಬೇರೆ ಆಗತಕ್ಕಂತಹ ಸಾಧ್ಯತೆಯೂ ಹೆಚ್ಚಾಗಿ ಕಾಣ್ತಾ ಇದೆ. ನಿಮ್ಮ ಕರ್ತವ್ಯಕ್ಕೆ ನೀವು ಬದ್ಧರಾಗಿರಿ. ನಿಮ್ಮ ಕೆಲಸ ಏನಿದೆ, ನಿಮ್ಮ ಜವಾಬ್ದಾರಿ ಏನಿದೆ, ನಿಮ್ಮ ಸ್ಥಾನಕ್ಕನುಗುಣವಾದಂತಹ ಯಾವ ಕೆಲಸವನ್ನು ತಾವು ಮಾಡಿ ಪೂರೈಸಬೇಕಾಗಿದೆಯೋ ಅದಕ್ಕೆ ಆದ್ಯತೆಯನ್ನು ನೀಡಿ ಗೌರವ ನಿಮ್ಮದಾಗುವಂಥದ್ದು. ಧ್ಯಾನದ ಮೊರೆ ಹೋಗಿ, ಆಗ ಸರಿತಪ್ಪುಗಳ ಅರಿವು ನಿಮಗೆ ಆಗ್ತಕ್ಕಂಥದ್ದು ಶುಭವಾಗಿ. ಕನ್ಯಾ ರಾಶಿ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಇರೋದಿಲ್ಲ. ಆಸಕ್ತಿಯನ್ನು ಮೂಡಿಸ್ಕೊಳ್ಬೇಕು. ಬಲವಂತವಾಗಿ ಆದರೂ ಕೂಡ ಓದುವ ಪ್ರಯತ್ನವನ್ನು ಮಾಡಬೇಕು. ಅದನ್ನು ಒಳ್ಳೆಯದಾಗಿ ಪರಿವರ್ತನೆ ಮಾಡಿಕೊಳ್ಬೇಕು ಅನ್ನುವಂಥದ್ದು. ನಿಮ್ಮೆಲ್ಲ ಕಾರ್ಯಗಳು ಯಶಸ್ವಿ ಆಗತಕ್ಕಂತಹ ಸೂಚನೆ ಇದೆ. ಒಳ್ಳೆಯತನ, ಒಳ್ಳೆಯ ಆಲೋಚನೆಗಳು ನಿಮ್ಮಲ್ಲಿ ಇರಬೇಕಷ್ಟೇ. ಕುಟುಂಬದಲ್ಲಿ ಉತ್ತಮವಾದಂತಹ ವಾತಾವರಣ ಬಹಳ ಅಪರೂಪಕ್ಕೆ ಕಾಣುವಂತಹ ಸಾಧ್ಯತೆ ಇದೆ. ಎಲ್ಲರ ಜೊತೆ ಸಂತೋಷದಿಂದ ಇರಿ. ಯಾರ ಮನಸ್ಸಿಗೂ ಅಹಿತವನ್ನು ಬಯಸಬೇಡಿ, ಯಾರಿಗೂ ಕೂಡ ನೋವಾಗುವಂತೆ ನಡ್ಕೊಳ್ಬೇಡಿ ಎನ್ನುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಅತಿಯಾದಂತಹ ನಂಬಿಕೆ ಬೇಡ. ಅದು ಮೋಸಕ್ಕೆ, ವಂಚನೆಗೆ ಕಾರಣವಾಗುತ್ತೆ. ಮನೋಬಲ ಹೆಚ್ಚಾದರೆ ಎಲ್ಲವನ್ನೂ ಕೂಡ ಸಾಧಿಸ್ಬೋದು. ಮಾನಸಿಕವಾಗಿ ಧೈರ್ಯವಾಗಿರಬೇಕು. ಆಗ ನಾನು ಎಲ್ಲವನ್ನೂ ಕೂಡ ಸಾಧಿಸ್ತೀನಿ ಅಂತಕ್ಕಂತಹ ಭಾವನೆ ಇರಬೇಕಾಗತ್ತೆ. ಪಾರಿಜಾತ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ. ಆ ಜಗನ್ಮಾತೆಯ ಅನುಗ್ರಹ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ಪರಿವಾರದ ಮೇಲೆ ಇರಲಿ. ಶುಭವಾಗಿ. ತುಲಾರಾಶಿ ಕಲಾ ಪ್ರಪಂಚದ ಹಿರೀಕರಿಗೆ ಗೌರವ, ಸ್ಥಾನ, ಮಾನ ಸಿಕ್ಕುವಂತಹ ಸೂಚನೆಗಳು, ಆ ವಿಷಯ ಮುನ್ನೆಲೆಗೆ ಬರತಕ್ಕಂತಹ ದಿವಸ ಇದು. ಅತಿಯಾದಂತಹ ಸಂತೋಷವನ್ನು ಹೊಂದ್ತೀರಿ. ನಾನು ಇಲ್ಲಿಯವರೆಗೆ ಪಟ್ಟ ಕಷ್ಟಕ್ಕೆ ಏನೋ ಒಂದು ಬೆಲೆ ಸಿಕ್ತು, ಈಗಲಾದರೂ ಸಿಕ್ತಲ್ಲ ಅನ್ನುವಂತಹ ಭಾವನೆ ಕೆಲವರಿಗೆ ಆಗಬಹುದು. ಪುಸ್ತಕ ವ್ಯಾಪಾರಿಗಳಿಗೆ ಲಾಭ ಮತ್ತು ಮನ್ನಣೆ ಸಿಕ್ಕುವಂಥದ್ದಾಗತ್ತೆ. ಷೇರು ಮಾರುಕಟ್ಟೆಯಿಂದ ಲಾಭ ಇರತಕ್ಕಂಥದ್ದು. ಆದರೆ ಹಣ ಹೂಡಿಕೆಯನ್ನು ಹೆಚ್ಚಾಗಿ ಮಾಡಬೇಡಿ ಅನ್ನುವಂತಹ ಸಲಹೆ. ಹಲವರ ಕೆಂಗಣ್ಣಿಗೆ ಗುರಿಯಾಗ್ತೀರಿ. ಬೇರೆಯವರ ಕೆಟ್ಟ ದೃಷ್ಟಿ ನಿಮ್ಮನ್ನು ಆವರಿಸ್ಕೊಳ್ತಕ್ಕಂಥದ್ದು. ಅದರಿಂದ ಹಿನ್ನಡೆಗೆ ಅಧಃಪತನಕ್ಕೆ ಕಾರಣವಾಗುತ್ತೆ. ಆ ಎಚ್ಚರಿಕೆ, ಮುನ್ಸೂಚನೆ ನಿಮಗಿರಲಿ ಅಂತಕ್ಕಂಥದ್ದು. ನಾಯಕತ್ವ ನಿಮಗೆ ಗೌರವವನ್ನು ತಂದುಕೊಡುತ್ತೆ. ನೀವು ಪ್ರಧಾನವಾಗಿ, ಮುಖ್ಯರಾಗಿ, ನಾಯಕರಾಗಿ ಮಾಡ್ತಕ್ಕಂತಹ ಕೆಲಸಗಳು ಬೇರೆಯವರಿಗೆ ಮಾದರಿ. ಜೊತೆಗೆ ಆ ಕೆಲಸದಲ್ಲಿ ನೀವು ಒಳಿತನ್ನು ಕಾಣ್ತೀರಿ ಅಂತಕ್ಕಂಥದ್ದು. ಅದು ನಿಮ್ಮ ಗೌರವವನ್ನು, ನಿಮ್ಮ ಸ್ಥಾನಕ್ಕಿರತಕ್ಕಂತಹ ಬೆಲೆಯನ್ನು ಮತ್ತಷ್ಟು ಹೆಚ್ಚು ಮಾಡ್ತಕ್ಕಂಥದ್ದಾಗತ್ತೆ. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ಆದಾಯಕ್ಕಿಂತ ಖರ್ಚು ಅಧಿಕವಾಗುತ್ತೆ. ಅದರ ಬಗ್ಗೆ ಗಮನವನ್ನು ಕೊಡದೇ ಇದ್ದಾಗ ಕೊನೆಯಲ್ಲಿ ನೋವನ್ನು, ಬೇಸರವನ್ನು ಅನುಭವಿಸಬೇಕಾಗತ್ತೆ ಎನ್ನುವಂಥದ್ದು. ವೈಯಕ್ತಿಕವಾದಂತಹ ವಿಚಾರಗಳಲ್ಲಿ ಗೊಂದಲವನ್ನು ಮಾಡಿಕೊಳ್ಬೇಡಿ. ನಿಮ್ಮ ಮನಸ್ಸಿಗೆ ಏನು ವಿಷಯ ಇದೆಯೋ ಅದನ್ನು ಯಾರ ಜೊತೆಯಲ್ಲಿ ಹೇಳಬೇಕೋ, ಹಂಚಿಕೊಳ್ಬೇಕೋ, ಸ್ಪಷ್ಟವಾಗಿ ನೇರವಾಗಿ ಮಾತಾಡಿ ಅಲ್ಲಿರತಕ್ಕಂತಹ ಗೊಂದಲಗಳನ್ನು, ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ಆ ಕೆಲಸಕ್ಕೆ ಮುಂದಾಗಿ ಅಂತಕ್ಕಂಥದ್ದು. ಇರುವಂತಹ ಕೆಲಸದಲ್ಲೇ ಮತ್ತೆ ಗೊಂದಲ ಮಾಡ್ಕೊಂಡ್ಬಿಟ್ರೆ ಅದು ನಿಮಗೆ ದೊಡ್ಡದಾದ ಸಮಸ್ಯೆ ಆಗಬಹುದು ಅನ್ನುವಂಥದ್ದು. ಅನುಪಯುಕ್ತವಾದಂತಹ ಕೆಲಸಗಳಲ್ಲಿ ಹಣ ವ್ಯಯವಾಗುತ್ತೆ. ಆದ್ದರಿಂದ ಕೆಲಸದ ಬಗ್ಗೆ ಮೊದಲು ಆಲೋಚನೆ ಇರಲಿ, ನಂತರದಲ್ಲಿ ಹಣವನ್ನು
ಖರ್ಚು ಮಾಡುವ ಚಿಂತನೆಗಳು ಬರಲಿ. ಬಟ್ಟೆ ವ್ಯಾಪಾರಿಗಳಿಗೆ ನಷ್ಟ ಆಗ್ತಕ್ಕಂತಹ ಸಾಧ್ಯತೆ ಇದೆ. ಹಿಂದೆ ಹಾಕಿದ ಬಂಡವಾಳವಾಗಲಿ ಅಥವಾ ಬೇರೆ ರೀತಿಯ ಖರ್ಚುಗಳಾಗಲಿ ನಿಮಗೆ ದೊಡ್ಡ ಸಮಸ್ಯೆಗೆ ಕಾರಣವಾಗುತ್ತೆ. ಮಾನಸಿಕ ಒತ್ತಡವನ್ನು ದೂರ ಮಾಡಿಕೊಳ್ಬೇಕು. ಮನಸ್ಸಿನಲ್ಲಿ ಮತ್ತೆ ಮತ್ತೆ ಒತ್ತಡಗಳು ಬರುತ್ತೆ, ಕೆಟ್ಟದಾದಂತಹ ಆಲೋಚನೆಗಳು ಬರುತ್ತೆ. ಹಾಗೆ ನನ್ನ ಜೀವನ ಇಷ್ಟೇ ಅನ್ನುವಂತಹ ಭಾವನೆ ಅಥವಾ ವೈರಾಗ್ಯದ ಮಾತುಗಳೂ ಕೂಡ ಬರಬಹುದು. ಇದ್ಯಾವುದೂ ಕೂಡ ಶಾಶ್ವತ ಅಲ್ಲ. ನಮ್ಮ ಸರಿಯಾದಂತಹ ಪ್ರಯತ್ನ ಏನಿದೆ ಅದು ನಮಗೆ ಒಳಿತನ್ನ ಮಾಡೇ ಮಾಡುತ್ತೆ, ಒಳ್ಳೆಯ ಸಮಯ ಬಂದೇ ಬರುತ್ತೆ ಅನ್ನುವಂತಹ ತಾಳ್ಮೆ ಬಹಳ ಮುಖ್ಯ. ಅಪಘಾತ ಅಥವಾ ಆಘಾತಗಳು ಆಗೋದಕ್ಕೆ ಅವಕಾಶಗಳಿದೆ. ಜಾಗ್ರತೆಯನ್ನು ವಹಿಸಿ. ಎಚ್ಚರ ತಪ್ಪಿದಾಗ ಹಲವು ಘಟನೆಗಳು ನಡೆಯುವಂತಹ ಸಾಧ್ಯತೆಗಳು ಇರುತ್ತೆ. ಕಾಲಭೈರವನನ್ನು ಮನಸಾರೆ ಪ್ರಾರ್ಥನೆ ಮಾಡಿ. ಶುಭವಾಗಲಿ.